ಗೊಲ್ಲರ ಬೀದಿ ಪ್ರವೇಶಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. 20,000 ದಂಡ ಕಟ್ಟಿಸಲಾಗಿದೆ. ಇದರಿಂದ ಕೆರಳಿ ಕೆಂಡವಾಗಿರೋ ದಲಿತ ಸಂಘಟನೆಗಳ ಮುಖಂಡರು ಗ್ರಾಮಕ್ಕೆ ಬಂದು ದೇವಸ್ಥಾನದ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಧಿಕ್ಕಾರ ಕೂಗೋದೇನು, ಬೀದಿಗಳಲ್ಲಿ ನುಗ್ಗೋದೇನು, ಪೊಲೀಸರ ಕಟ್ಟೆಚ್ಚರದ ನಡುವೆ ಪ್ರತಿಭಟನೆ ಭೋಗಿಲೆತ್ತಿದೆ. ದೇವಸ್ಥಾನದ ಮುಂದೆ ಹೈಡ್ರಾಮವೇ ನಡೆಯುತ್ತಿದೆ. ದಲಿತ ಸಮುದಾಯದ ಯುವಕರು ಈ ಮಟ್ಟಿಗೆ ಕೆರಳೋದಕ್ಕೆ ಕಾರಣ ಅಸ್ಪೃಶ್ಯತೆ ಅನ್ನೋ ಕರಾಳ ಆಚರಣೆ. ಗೊಲ್ಲರಹಟ್ಟಿ ಪ್ರವೇಶಿಸಿದ ದಲಿತ ಯುವಕನಿಗೆ ಹಲ್ಲೆ ಆರೋಪ. ದಲಿತ ಪರ ಸಂಘಟನೆಗಳ ಪ್ರತಿಭಟನೆ, ದೇಗುಲ ಪ್ರವೇಶಕ್ಕೆ ಯತ್ನ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಗೇರಮರಡಿ ಗ್ರಾಮ ಇದು. ದಲಿತ ಸಮುದಾಯದ ಜೆಸಿಬಿ ಆಪರೇಟರ್ ಮಾರುತಿ ಗೊಲ್ಲರಹಟ್ಟಿಯಲ್ಲಿನ ಹಳೆ ಮನೆಯನ್ನ ಧ್ವಂಸ ಮಾಡಲು ಹೋಗಿದ್ದ. ಈ ವೇಳೆ ಮನೆ ಮಾಲೀಕ ಆತನ ಜಾತಿ ಬಗ್ಗೆ ಕೇಳಿದ್ದಾನೆ. ನಮ್ಮ ಬೀದಿಗೆ ದಲಿತರಿಗೆ ಪ್ರವೇಶವಿಲ್ಲ ಅಂತ ತಡೆದಿದ್ದಾನೆ. ಬಳಿಕ ಗ್ರಾಮಸ್ಥರು ಮಾರುತಿ ಮೇಲೆ ಹಲ್ಲೆ ನಡೆಸಿದ್ದು 20,000 ದಂಡ ಕಟ್ಟಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಹೋಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿದಾಗ ಈ ಊರಿನ ಮುಖಂಡರು ಯಾರಿದ್ರು ಅವರೆಲ್ಲ ಬಂದು ಗಾಡಿ ನಿಲ್ಸಪ್ಪ ಅಂತ ಹೇಳಿದ್ರು. ನೀವು ಯಾಕೆ ಎಷ್ಟಪ್ಪ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳೋಷ್ಟೊತ್ತಿಗೆ ಅವ್ರು ನೀವು ಏಕೆ ಜನನ ಅಂದರು. ಹ್ಞೂ ಅಂದೆ. ನಮ್ಮ ದೇವ್ರಿಗೆ ಭಂಗ ಆಗಿದೆ ನೀವು ಬಂದಿರೋದ್ರಿಂದ ಅಂತ ಹೇಳಿ ಮನೆ ಬಂದಂತೆ ಎಲ್ಲ ಸೇರ್ಕೊಂಡು ತುಂಬ ಹೊಡೆದ್ರು. ನನಗೆ ದಂಡ ಕಟ್ಸಿದ್ರು ನನ್ನ ಕೈಲಿ. ಈ ವಿಷಯ ತಿಳಿದು ದಲಿತ ಸಂಘಟನೆಗಳ ಮುಖಂಡರು ಕೆರಳಿದ್ರು. ಇವತ್ತು 100 ಜನರು ಗೇರೆಮರಡಿ ಗ್ರಾಮದ ಗೊಲ್ಲರಹಟ್ಟಿ ಪ್ರವೇಶಿಸಿದ್ರು. ಘೋಷಣೆ ಕೂಗುತ್ತಾ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ಬಳಿಕ ಗ್ರಾಮದ ಶ್ರೀಕೃಷ್ಣನ ದೇಗುಲ ಪ್ರವೇಶಕ್ಕೆ ಪಟ್ಟು ಹಿಡಿದ್ರು. ಈ ವೇಳೆ ಪೊಲೀಸರು ಹಾಗೂ ತಹಸೀಲ್ದಾರ್ ಮಧ್ಯ ಪ್ರವೇಶಿಸಿ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಮಾರುತಿ ಅನ್ನೋ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿತ್ತು. ಅಲ್ಲಿ ಅಸ್ಪೃಶ್ಯತೆ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ತಿಳಿದು ಬಂದಿದ್ದ ಮೇಲೆ ನಾವು ಮತ್ತು ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ. ಸಂಬಂಧಪಟ್ಟ ಸಮಾಜದವರಿಗೆ ಕಾನೂನಿನ ಅರಿವನ್ನು ಮೂಡಿಸೋದಕ್ಕೆ ಹೇಳಿದ್ದೀವಿ. ಮತ್ತೆ ಇದೇ ರೀತಿ ಮರುಕಳಿಸಿದಲ್ಲಿ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಈ ಸಮಯದಲ್ಲಿ ನಾನು ತಿಳಿಬಯಸ್ತೀನಿ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ. ಅಸ್ಪೃಶ್ಯತೆ ಆಚರಣೆ ವಿಚಾರ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಶ್ವಿತ್ ಮಾವಿನಗುಡಿ, TV9 ಚಿಕ್ಕಮಗಳೂರು.